ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಒಂದು ಆಪಾದನೆ ಕೇಳಿಬಂದಿದೆ. ಈ ಒಂದು ಕೊಲೆ ಕೇಸ್ನಲ್ಲಿ ಸಹ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಗೆ ಸಂಬಂಧಪಟ್ಟಂತೆ. ಆದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಅನ್ನೋರು ಸಹ ಈ ಒಂದು ಹತ್ಯೆಯಾಗಿರೋ ವ್ಯಕ್ತಿ. ಇವರು ಸಹ ಪವಿತ್ರ ಗೌಡ ಅನ್ನೋರಿಗೆ ಒಂದು ಅಶ್ಲೀಲ ಮೆಸೇಜನ್ನು ಸಹ ಕಳಿಸ್ತಾ ಇದ್ರು ಅನ್ನೋ ಒಂದು ಮಾತುಗಳು ಸಹ ಕೇಳಿಬಂದಿದೆ. ಆದರೆ ರೇಣುಕಸ್ವಾಮಿ ಅವರು ಸಹ ಒಂದು ಅಶ್ಲೀಲ ಮೆಸೇಜ್ ಕಳಿಸೋದು ಅದು ಅಕ್ಷಮ್ಯ ಅಪರಾಧ, ಅದು ತಪ್ಪು ಅಂತಲೂ ಸಹ ನಾವು ಹೇಳ್ತೀವಿ. ಆದರೆ ಒಂದು ಹಲ್ಲೆ ನಡೆಸಿರ್ತಕ್ಕಂಥ ಯಾರು ಅವರು 3 ಜನ ಅಂತ ಏನೋ ಹೇಳ್ತಿದ್ದಾರೆ ಟಿ ವಿ ನ್ಯೂಸಲ್ಲಿ. ಆದರೆ ಈ ಒಂದು ಹತ್ಯೆ ಮಾಡೋ ಲೆವೆಲ್ಗೆ ಒಂದು ಹಲ್ಲೆ ಮಾಡಬಾರ್ದಾಗಿತ್ತು ಅನ್ನೋ ಮಾತುಗಳು ಸಹ ನಮ್ಮದು ವಾದನ ಆಗಿದೆ. ಆದರೆ ಇದಕ್ಕೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೊಳ್ಬೇಕು ಅದನ್ನ ಪೊಲೀಸ್ ಇಲಾಖೆ ಇತ್ತು, ಅದನ್ನ ಕ್ರಮ ತಗೊಳ್ತಿತ್ತು. ಇವರೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಬೇಕಾಗಿತ್ತು. ಆದರೆ ಇವರು ಒಂದು ಕಾಮಾಕ್ಷಿ ಪಳ್ಯದ ಒಂದು ಮೋರಿಯಲ್ಲಿ ಸಿಕ್ಕಂಥ ಬಾಡಿಯನ್ನು ಒಂದು ತನಿಖೆಗೆ ಒಳಪಡಿಸಿದಾಗ ಸಹ ಅದು ರೇಣುಕಸ್ವಾಮಿ ಅನ್ನೋರು ಚಿತ್ರದುರ್ಗ ಮೂಲದ ವ್ಯಕ್ತಿ ಅನ್ನೋದು ಸಹ ಒಂದು ಪತ್ತೆಯಾಗಿದೆ. ಆದರೆ ಇದು ಯಾಕೆ ಹತ್ಯೆಯಾಗಿದೆ, ಏನು ಹತ್ಯೆಯಾಗಿದೆ ಅನ್ನೋದು ಸಹ ಕಂಪ್ಲೀಟ್ ಡೀಟೇಲಾಗಿ ಒಂದು ತನಿಖೆ ಮುಖಾಂತರ ಇದು ತಿಳಿಬೇಕಾಗಿದೆ ವೀಕ್ಷಕರೇ. ಆದರೆ ದರ್ಶನ್ ಅವರನ್ನು ಸಹ ವಿಚಾರಣೆ ಸಂಬಂಧಪಟ್ಟಂತೆ ಈಗ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಇವರನ್ನು ವಶಕ್ಕೆ ಪಡೆದಿದ್ದಾರೆ. ಪವಿತ್ರ ಗೌಡರನ್ನು ಸಹ ಒಂದು ವಶಕ್ಕೆ ಪಡೆದು ವಿಚಾರಣೆಯನ್ನು ಪೊಲೀಸ್ ಇಲಾಖೆ ಒಂದು ಆರಂಭ ಮಾಡಿದೆ. ಆದರೆ ದರ್ಶನ್ ಅವರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಆಗಿಲ್ವೋ ಅನ್ನೋದು ಸಹ ಈಗಲೂ ಸಹ ಕ್ಲಾರಿಟಿ ಇಲ್ಲ. ಆದರೆ ಆರೋಪಿಯ ಸ್ಥಾನದಲ್ಲಿ ಒಂದು ಅರೆಸ್ಟ್ ಮಾಡಿರೋದಂತೂ ಸತ್ಯ. ಆದರೆ ಈ ವಿಚಾರಣೆ ಇನ್ನೂ ಆರಂಭವಾಗಿದೆ. ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತಂದರೆ ನಾವಿನ್ನೂ ಕೆಲವು ದಿನಗಳು ಕಾಯಬೇಕಾಗಿದೆ ವೀಕ್ಷಕರೇ. ಆದರೆ ಪವಿತ್ರ ಗೌಡ ಮತ್ತು ಈ ಒಂದು ದರ್ಶನ್ ಅವ್ರ ಮೇಲೆ ಈಗ ವರ್ಷದ ಹಿಂದೆಯೇ ಮತ್ತೆ ಒಂದು ಕೇಸುಗಳು ಸಹ ಬಂದಿತ್ತು. ಆದರೆ ಅದು ಇದೇ ಥರ ಒಂದು ಕಾಂಟ್ರವರ್ಸಿ ಇವರಿಬ್ಬರ ಮಧ್ಯೆ ನಡೀತಾನೇ ಇತ್ತು. ಆದರೆ ರೇಣುಕಸ್ವಾಮಿ ಅವರು ಪವಿತ್ರ ಗೌಡ್ಗೆ ಹೇಗೆ ಪರಿಚಯ ಆದರು, ಅವ್ರಿಗೆ ಹೇಗೆ ಮೆಸೇಜ್ ಕಳಿಸ್ತಿದ್ರು ಅನ್ನೋದು ಸಹ ಒಂದು ತನಿಖೆ ಮುಖಾಂತರ ಹೊರಗೆ ಬರಬೇಕಾಗಿದೆ ವೀಕ್ಷಕರೇ. ಆದರೆ ಈ ಒಂದು ತನಿಖೆಯನ್ನು ಸಹ ಈಗ ವಿನಯ್ ಅನ್ನೋರನ್ನೂ ಸಹ ಒಂದು ವಶಕ್ಕೆ ಪಡೆದು ಅವ್ರನ್ನೂ ಸಹ ಒಂದು ಇನ್ವೆಸ್ಟಿಗೇಷನನ್ನು ಪೊಲೀಸವರು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಆದರೆ ಇದೆಲ್ಲ ಗುರುತರ ಆರೋಪಗಳು ತನಿಖೆಯಿಂದ ಹೊರಗೆ ಬರಲಿ, ಆದಷ್ಟು ಎಲ್ಲ ಸತ್ಯತೆ. ಒಂದು ಕರ್ನಾಟಕಕ್ಕೆ ಒಬ್ಬ ದೊಡ್ಡ ಸೆಲೆಬ್ರಿಟಿಯನ್ನು ಅರೆಸ್ಟ್ ಮಾಡಿರೋದ್ರಿಂದ ಎಲ್ಲಿಗರೂ ಸಹ ಒಂದು ಕ್ಯೂರಿಯಾಸಿಟಿ ಇದೆ. ಈ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಈ ಒಂದು ದರ್ಶನ್ ಅವರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಆಗಿಲ್ಲ ಅನ್ನೋದು ಸಹ ತನಿಖೆ ಮುಖಾಂತರ ಹೊರಗೆ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ ವೀಕ್ಷಕರೇ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.